ನಮಸ್ಕಾರ. ನಮಸ್ಕಾರ ನಮಸ್ಕಾರ. ಇಡೀ ಹೋರಾಟ ಸರ್, ಇಡೀ ಹೋರಾಟ ಸದನದಲ್ಲಿ ಹೇಗೆ ಕ್ಯಾರಿ ಮಾಡ್ಕೊಂಡು ಹೋಗ್ತಾ ಇದ್ದೀರಿ ವಿರೋಧ ಪಕ್ಷವಾಗಿ ನೀವು? ನಾನು ಇನ್ನೊಂದು ಪ್ರಶ್ನೆ ಇದೆ ಸರ್, ಇಲ್ಲಿ CJP ಬಂದು ಹೋರಾಟ ಮಾಡಬೇಕಾಗಿತ್ತಾ? ಕಾಂಗ್ರೆಸ್ಗೆ ಇನ್ನೂ ದೊಡ್ಡ ಶಕ್ತಿ ಇತ್ತು, ನೀವು ಯಾಕಿದ್ರೆ ಇನಿಷಿಯೇಟಿವ್ ತಗೊಳ್ಳಿಲ್ಲ ಇನಿಷಿಯಲ್ ಟೈಮಲ್ಲಿ ಅಂತ? ನಾವು ದೇಶದಾದ್ಯಂತ ಪ್ರತಿಭಟನೆ ಈ ಪೇಪರ್ ಲೀಕ್ ವಿಚಾರವಾಗಿ ಕಾಂಗ್ರೆಸ್ ಪಕ್ಷ, ಯೂತ್ ಕಾಂಗ್ರೆಸ್, NSY ಎಲ್ಲರೂ ಸೇರಿ ದೇಶದಾದ್ಯಂತ ಮಾಡಿದ್ದು. ರಾಹುಲ್ ಗಾಂಧಿರವರು ಪ್ರಪ್ರಥಮವಾಗಿ ಏನು ರಾಜಸ್ಥಾನ್ ಎಜುಕೇಶನ್ ಟ್ಯೂಷನ್ಸ್ ಹಬ್ ಇದೆ, ಸೊ ಅಲ್ಲಿ ಕೋಟಾಲಿ ಫಸ್ಟ್ ಪ್ರೋಗ್ರಾಮ್ ಮಾಡಿದ್ರು. ಛಾತ್ರೋ ಕಿ ಗೂಂಜ್ ಆವಾಜ್, ನೀವು ಪ್ರೋಗ್ರಾಮ್ ಕೇಳಿದ್ರಿ. ಮೊನ್ನೆ ಇನ್ನು ಉತ್ತರಾಖಂಡಲ್ಲಿ ಮಾಡಿದ್ರು. ಉತ್ತರಾಖಂಡಲ್ಲಿ ಬಿಜೆಪಿ ಸರ್ಕಾರ ಏನ್ ಮಾಡಿದ್ರು, ಇಡೀ ಲಕ್ಷಾಂತರ ವಿದ್ಯಾರ್ಥಿಗಳಲ್ಲಿ ಬಂದಿದ್ರೆ ಆ ಗ್ರೌಂಡ್ ಪರ್ಮಿಷನ್ ಅನ್ನ ಕ್ಯಾನ್ಸಲ್ ಮಾಡಿ ಅಲ್ಲಿ ಯಾರೋ ಒಬ್ಬ ಮಹಿಳೆ ಸಿಂಗರ್ ನನ್ನ ಕರೆಸಿ ಒಂದು ಕಾರ್ಯಕ್ರಮವನ್ನ ಮಾಡಿ ಪ್ರೋಗ್ರಾಮ್ ಏನು ಇದ್ದಿದ್ ಪ್ರೋಗ್ರಾಮ್ ಜಾಗನ ಶಿಫ್ಟ್ ಮಾಡಿ, ಆದ್ರೂ ಸಹ ಅಲ್ಲಿಂದ ಸಹ ಲಕ್ಷಾಂತರ ಜನ ಬಂದ್ರು. ಈ ಪ್ರೋಗ್ರಾಮ್ ನ ಎಲ್ಲೋ ಒಂದ್ ರೀತಿ ತಡೆಗಟ್ಟಲಿಕ್ಕೆ ಸಾಕಷ್ಟು ಪ್ರಯತ್ನ. ಇವತ್ತೇನು ದಿಲ್ಲಿಲಿ ಆಗಿದೆಯಲ್ಲ ಇನ್ಸಿಡೆಂಟು, ಇದು ಒಂದಿನದಲ್ಲ, 12 ವರ್ಷದಿಂದ ಆದಂತ ಏನೊಂದು ಅವ್ರಿಗೆ ಕೋಪ ವಿದ್ಯಾರ್ಥಿಗಳ ಯುವಕರಲ್ಲಿ ಇತ್ತು, ಪ್ರೆಷರ್ ಕುಕ್ಕರ್ ತರ, ಅದು ಇವತ್ತು ರೈತರ ಪ್ರತಿಭಟನೆಯಲ್ಲಿ ಏನಾಯ್ತು ಶ್ರೀನಿವಾಸ್ ಸರ್? ರೈತರ ಪ್ರತಿಭಟನೆಯಲ್ಲಿ, ಪಂಜಾಬ್ ರೈತರ ಪ್ರತಿಭಟನೆ, 3 ಮಸೂದೆಗಳಿಗೆ ವಿರುದ್ಧವಾಗಿ ಏನ್ ಪ್ರತಿಭಟನೆ ಆಯ್ತು ಅದಕ್ಕಿಂತ ಭಿನ್ನವಾಗಿ ಕಾಣಿಸ್ತಾ ಇಲ್ಲ. ಇವತ್ತು ಲಾಠಿ ಹೊಡೆದಿರಬಹುದು, ಆನಂತರದಲ್ಲಿ ಅಶ್ರುವಾಯು ಬರಬಹುದು, ನಾಳೆ ಟ್ರ್ಯಾಕ್ಟರ್ ಬರ್ತದೋ, JCB ಬರ್ತದೋ, ಗುಂಡಿ ತೋಡ್ತಾರೋ ನಮ್ಗೆ ಗೊತ್ತಿಲ್ಲ ಸರ್. ಈ ಪ್ರತಿಭಟನೆ ನೀವ್ ಹೇಗೆ ಕಾಣ್ತೀರಿ ಅಂತ? ಈಗ ಈ ದೇಶದ ಪ್ರಧಾನಮಂತ್ರಿ ಇತಿಹಾಸ, ಸ್ವತಂತ್ರ ಭಾರತ ನಂತರ ಯಾರೇ ಪ್ರಧಾನಮಂತ್ರಿ ವಿದ್ಯಾರ್ಥಿ ವಿರೋಧಿ, ಛಾತ್ರ ವಿರೋಧಿ ಯಾರ ಇದ್ರೆ ಅದು ಈ ಪ್ರಧಾನಮಂತ್ರಿ ಅವರು ಅಂತ ಪ್ರೂವ್ ಆಗಿದೆ. ಯಾಕೆ ಅಂದ್ರೆ 89 ಬಾರಿ ಪೇಪರ್ ಲೀಕ್ ಆಗ್ತದೆ. ಅಲ್ಲ ಸರ್, ಈಗ ನೀವು ಧರ್ಮೇಂದ್ರ ಪ್ರಧಾನ್ ಶಿಕ್ಷಣ ಮಂತ್ರಿ ಆದ್ರೆ ಮೋದಿ ಅವ್ರನ್ನ ಟೀಕೆ ಮಾಡ್ತೀರಿ. ದೇಶದ ಎಜುಕೇಶನ್ ಸಿಸ್ಟಮ್ ಅನ್ನೇ ಮುಗಿಸಿದ್ದಾರೆ. ಧರ್ಮೇಂದ್ರ ಪ್ರಧಾನ್ ಸಮಸ್ಯೆ ಇದ್ರೆ ನೀವು ಮೋದಿ ಅವ್ರನ್ನ ಟೀಕೆ ಮಾಡ್ತೀರಿ ಅಂತ? ಎಲ್ಲದಕ್ಕೂ ಮೋದಿ ಕಾರಣನಾ? ಯಾಕೆ ಅಂತ ಹೇಳ್ತಾ ಇದ್ದೀನಿ, ಇದು ಹಿನ್ನೆಲೆ ಇದೆ. ಅವ್ರೇನಾರ ಅವ್ರ ಮೇಲೆ ಸರಿಯಾದ ರೀತಿಯಲ್ಲಿ ಇಮಿಡಿಯೇಟ್ ಅವ್ರದ್ದು ರಾಜೀನಾಮೆಯನ್ನ ತೆಗೆದುಕೊಂಡು ಏನು ಒಂದು ಎಕ್ಸಾಮ್ ನ ಕಂಡಕ್ಟ್ ಮಾಡೋದಿಕ್ಕೆ ಮಿಲಿಟರಿ ಸಹಾಯ ತಗೊಳ್ಳೋಂತ ಪರಿಸ್ಥಿತಿ ಬಂತು. ಪುಲ್ವಾಮಾ ಅಟ್ಯಾಕ್ ಆದಾಗ ಬಸ್ ಅಲ್ಲಿ ಹೋಗ್ತಾ ಇದ್ದ ಯೋಧರು ಅವತ್ತು ಬಸ್ ಅಲ್ಲಿ ಹೋಗ್ಬಾರ್ದು, ಇದ್ರಲ್ಲೇ ಹೋಗ್ಬೇಕು ಅಂತ ಏನೊಂದು ವರದಿಯನ್ನ ಕೊಟ್ರು. ಚಾಪರ್ ಅಲ್ಲಿ ಕಳಿಸ್ಬೇಕಿತ್ತು, ಕಳ್ಸಕ್ ಆಗ್ಲಿಲ್ಲ ಇವ್ರ ಕೈಲಿ. ಅವತ್ತು ಬಸ್ ಅಲ್ಲಿ ಕಳಿಸಿ ಎಷ್ಟು ನಮ್ಮ ಸೈನಿಕರು ತುತ್ತಾದ್ರು, ಜೀವನ ಮಾಡಿದ್ರು. ಇವಾಗ ಪರೀಕ್ಷೆ ಎಕ್ಸಾಮ್ ಇವ್ರ ಕೈಲಿ ಕಂಡಕ್ಟ್ ಮಾಡಕ್ ಆಗದೆ ಚಾಪರ್ ಅಲ್ಲಿ ಪೇಪರ್ ತಗೊಂಡ್ ಹೋಗ್ತಾವ್ರೆ. ಮಾನ ಮರ್ಯಾದೆ ಇದೆಯಾ ಈ ಸರ್ಕಾರಕ್ಕೆ? ವಿದ್ಯಾರ್ಥಿಗಳ ಬಗ್ಗೆ ಏನಾರು ಸ್ವಲ್ಪನಾರ ಇದೆಯಾ? ಇವ್ರು ಇವತ್ತೇನಾರ ಈ ಪರಿಸ್ಥಿತಿ ಪೇಪರ್ ಲೀಕ್ ಪ್ರತಿದಿನ ಮೊನ್ನೆ ಇಷ್ಟೆಲ್ಲ ಪೇಪರ್ ಲೀಕ್ 25 ದಿನದಿಂದ, ನಾನ್ 1 ತಿಂಗಳಿಂದ ಹೋರಾಟ ನಡೀತಾ ಇದೆ. ಮಹಾರಾಷ್ಟ್ರದಲ್ಲಿ ಮತ್ತೆ ಆಯ್ತು. ಅಂದ್ರೆ ಈ ಸರ್ಕಾರ ಏನ್ ಬೇಕಾದ್ರೆ ಅವ್ರದ್ದೇನ್ ಉದ್ದೇಶ ನಾನು ಹೇಳ್ತೀನಿ ಕೇಳ್ಕೊಳ್ಳಿ, ಇದು ಬಹಳ ಇಂಪಾರ್ಟೆಂಟ್ ಮಾತು. ದೇಶದ ವಿದ್ಯಾರ್ಥಿಗಳು, ಯುವಕರು ಯಾರು ಯೂನಿವರ್ಸಿಟಿಗೆ ಹೋಗಿ ಓದಂಗಿಲ್ಲ. ಬೆಂಗಳೂರಲ್ಲಿ ಬೆಂಗಳೂರು ಯೂನಿವರ್ಸಿಟಿಗೆ ಯಾರು ಹೋಗ್ಬೇಡ್ರಿ, ಕ್ರೈಸ್ಟ್ ಯೂನಿವರ್ಸಿಟಿಗೆ ಯಾರು ಹೋಗ್ಬೇಡ್ರಿ, ವಾಟ್ಸಪ್ ಯೂನಿವರ್ಸಿಟಿಗೆ ಬಂದ್ ಸೇರ್ಕೊಳ್ಳಿ. ಸುಳ್ಳನ್ನ ನಿಜ ಮಾಡೋದು, ದ್ವೇಷ ಮಾಡೋದು, ಇದು ಇವ್ರ ಯೂನಿವರ್ಸಿಟಿಲಿ ಈ ಸುಳ್ಳಿನ ಕಂತೆ. ಬೆಳಗ್ಗೆ ಬರ್ತಾರೆ ಅಮಿತ್ ಶಾ ಒಂದ್ ಸುಳ್ಳು ಹೇಳಿ ಹೋಗ್ತಾರೆ, ಅದನ್ನ ಇಡೀ ದೇಶಕ್ಕೆ ಅಡ್ಸೋದು. 12 ಗಂಟೆಗೆ ಅವನು ನಿತಿನ್ ನಿಬಿನ್ ಬರ್ತಾರೆ, ಅವ್ರೊಂದ್ ಸುಳ್ಳು ಹೇಳ್ತಾರೆ. ಸಾಯಂಕಾಲ 4 ಗಂಟೆಗೆ ಮೋದಿ ಒಂದ್ ಸುಳ್ಳು ಹೇಳ್ತಾರೆ. ಈ ಸುಳ್ಳನ್ನ ಪ್ರಚಾರ ಮಾಡೋದಿಕ್ಕೆ ಈ ದೇಶದ ಯುವಕರನ್ನ ಬಳಸ್ಕೋಬೇಕಾ? ಆ ಯೂನಿವರ್ಸಿಟಿ ವಾಟ್ಸ್ಆಪ್ ಯೂನಿವರ್ಸಿಟಿ ಸೇರ್ಬೇಕಾ? ಶ್ರೀನಿವಾಸ್ ಅವರೇ, CJP ಪ್ರತಿಭಟನೆಗೆ ದೇಶದ ಇಂಜಿನಿಯರ್ ಕರ್ಸ್ರಿ. ಶ್ರೀನಿವಾಸ್ ಅವರೇ ಕೇಳಿಸ್ಕೊಳ್ಳಿ ಶ್ರೀನಿವಾಸ್ ಅವರೇ, ಈ ಪ್ರತಿಭಟನೆಗೆ ನಿಮ್ಮ ಬೆಂಬಲ ಹೇಗಿರುತ್ತೆ? ಈಗ ದೀಪ್ಕೆನ್ ಅರೆಸ್ಟ್ ಮಾಡ್ಬಿಡ್ತಾರೆ, ಸೋನಂ ವಾಂಗ್ಚುಕ್ ಅವ್ರಿಗೆ ಇನ್ನೇನೋ ಮಾಡ್ತಾರೆ ಎಂದಾಗ ಲೀಡ್ ಮಾಡೋರು ಯಾರು ಈ ಒಂದು ಹೋರಾಟವನ್ನ ಅಂತ? ಸರ್, ರಾಹುಲ್ ಗಾಂಧಿ ಅವರು ಕ್ಲಿಯರ್ ಆಗಿ ಇನ್ಸ್ಟ್ರಕ್ಷನ್ ಕೊಟ್ಟಿದ್ರು. ಆಗಿದ್ದ ದಿನದಿಂದ ಯೂತ್ ಕಾಂಗ್ರೆಸ್ NSY ಎಲ್ಲರೂ ರಸ್ತೆಯಲ್ಲೇ ಇದ್ದಾರೆ. ಕಾಂಗ್ರೆಸ್ ಪಾರ್ಟಿ ಕಾರ್ಯಕರ್ತರು ನೀವ್ ಎಲ್ಲಿ ಯಾವ್ದೇ ಜಿಲ್ಲೆಯಲ್ಲಿ ತೆಗೆದುಕೊಂಡು ನೋಡಿ, ಅತಿ ಹೆಚ್ಚು ಪ್ರೋಗ್ರಾಮ್ ಯಾರ ಪಾರ್ಟಿ ಮಾಡಿದ್ದಾರೆ ಅಂದ್ರೆ
ಅದು ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷ, ಫ್ರಂಟಲ್ ಆರ್ಗನೈಸೇಷನ್, ಇನ್ಕ್ಲೂಡಿಂಗ್ ನಾವು ಸಹ ಸೇರ್ಕೊಂಡು ಎಷ್ಟು ಪ್ರತಿಭಟನೆಗಳನ್ನ ಮಾಡಿದೀವಿ. ಈ ಸರ್ಕಾರ ಕೇಳಲಿಕ್ಕೆ ತಯಾರಿಲ್ಲ. ಅವ್ರದ್ದು ಒಂದೇ ಉದ್ದೇಶ, ಪ್ರಧಾನನ್ನ ಉಳಿಸ್ಕೊಬೇಕು. ಒಬ್ಬನ ಇಸ್ತೀಫಾ ತೆಗೆದು ಕಾಂಗ್ರೆಸ್ ಪಕ್ಷದ ನೀವು ಇತಿಹಾಸಗಳು ತೆಗೆದುಕೊಂಡು ನೋಡಿ, ಒಂದ್ಸರಿ ಆರೋಪ ಬಂದ ತಕ್ಷಣ ಅವ್ರದ್ದು ಇಸ್ತೀಫಾ ತೆಗೆದುಕೊಂಡಿರುವಂತ ಎಷ್ಟು ನಿರ್ದೇಶನಗಳಿದೆ. ಫೈನ್, ಮಾತಾಡ್ತೀನಿ ಸರ್. ಶ್ರೀನಿವಾಸ್ ಸರ್ ಮಾತಾಡ್ತೀನಿ. ರಾಜೀನಾಮೆ ತೊಳಕ್ ರೆಡಿ ಇಲ್ಲ ಇವರು. ಫೈನ್. ಮಂಜುನಾಥ್ ಅವರೇ, ಕಾನೂನು ಸಹಕಾರ ಹೇಗೆ ಇವ್ರಿಗೆ? ಮಂಜುನಾಥ್ ಅವರೇ, ಕಾನೂನು ನೆರವು ಹೇಗೆ ಇವ್ರಿಗೆ? ಒಂದು ಕಾನೂನು ಇದೆ, ಪಬ್ಲಿಕ್ ಎಕ್ಸಾಮಿನೇಷನ್ ಪ್ರಿವೆನ್ಷನ್ ಆಫ್ ಅನ್ಫೇರ್ ಮೀನ್ಸ್ ಆಕ್ಟ್ ಅಂತ. ಆ ಆಕ್ಟ್ ಕೆಳಗಡೆ ಸೆಕ್ಷನ್ 5 ಹೇಳುತ್ತೆ, ಯಾರು ಪೇಪರ್ ಲೀಕ್ ಮಾಡಕ್ಕೆ ಕಾರಣಕರ್ತರಾಗ್ತಾರೆ ಅವರಿಗೆ 5 years ಜೈಲ್ ಇಂಪ್ರಿಸನ್ಮೆಂಟ್ ಇದೆ, ಅಪ್ ಟು 1 crore ಫೈನ್ ಹಾಕ್ಬೋದು. ನಮ್ಮ ದೇಶದಲ್ಲಿ ಮಂಜುನಾಥ್ ಅವರೇ, ಈಗ ಎಲ್ಲ ಬಾಲಂಗೋಚಿಗಳನ್ನ ಅಷ್ಟೇ ಹಿಡಿಯೋದು, ಹೆಡೆವರೆಗೂ ಬರೋದೇ ಇಲ್ಲ, ಬರೀ ಬಾಲನೇ. ಮಾಸ್ಟರ್ ಈಸ್ ಲಯಬಲ್ ಫಾರ್ ಸರ್ವೆಂಟ್ಸ್ ವರ್ಕ್. ಹೂ ಇಸ್ ದ ಮಾಸ್ಟರ್ ಹಿಯರ್? ಧರ್ಮೇಂದ್ರ ಪ್ರಧಾನ್ ಇಸ್ ದ ಮಾಸ್ಟರ್ ಹಿಯರ್. ಈಗ ಎರಡು ಬಾರಿ ಬಿಜೆಪಿಯ ಪ್ರಮುಖ ನಾಯಕರು ಪೇಪರ್ ಲೀಕ್ ಆದ್ರೆ ಅವ್ರ ಮೇಲೆ ಯಾವುದೇ ರೀತಿಯ ಸರ್ವೆಂಟ್ ಮಾಡಿರೋದಕ್ಕೆ ಕಾರಣ ಯಾರು? ಧರ್ಮೇಂದ್ರ ಪ್ರಧಾನ್. ಹೂಸ್ ನೆಗ್ಲಿಜೆನ್ಸಿ? ಧರ್ಮೇಂದ್ರ ಪ್ರಧಾನ್ ನೆಗ್ಲಿಜೆನ್ಸಿ. ಯಾರನ್ನ ಒಬ್ರು ಸರ್ವೆಂಟ್ ಅನ್ನು ಲೈಬಲ್ ಮಾಡೋದಲ್ಲ ಸರ್, ಇದೇ ಬಿಜೆಪಿ ಮಾಡ್ತಾ ಇರೋದು 12 ವರ್ಷದಿಂದ. ಜನಗಳಿಗೆ, ದೇಶದ ಜನಗಳಿಗೆ ಮಣ್ಣೆರ್ಸಿದ್ರು ಇದೇ ಕೆಲಸದಿಂದ. ಆದ್ರೆ ಯಾರ್ ರೆಸ್ಪಾನ್ಸಿಬಲ್ ಇದ್ದಾರೆ, ಯಾರ್ ಮಾನಿಟರ್ ಮಾಡ್ಬೇಕಾಗಿದೆ, ಯಾರ್ ತಪ್ಪಿಗೆ ಯಾರ್ ಜವಾಬ್ದಾರರು ಅನ್ನೋದನ್ನ ಜನಗಳಿಗೆ ತಿಳಿಸ್ತಾ ಇಲ್ಲ ಬಿಜೆಪಿಯವರು. ನಮ್ಮನ್ನೆಲ್ಲ ಕತ್ಲಲ್ಲಿ ಕೂಡ ಹಾಕಿರ್ತಕ್ಕಂಥವ್ರು. ಎಷ್ಟು ಸರಿ ಲೀಕ್ ಆಗಿರ್ತಕ್ಕಂಥದ್ದು, ಎಷ್ಟು ಜನ ಆತ್ಮಹತ್ಯೆ ಮಾಡ್ಕೊಂಡಿರ್ತಕ್ಕಂಥವ್ರು. ಸರ್, ವಿದ್ಯಾರ್ಥಿಗಳು ಭವಿಷ್ಯ ಅಂದ್ರೆ ಏನ್ ಸರ್? ಭವಿಷ್ಯ ಕಾನೂನಲ್ಲಿ ಸರ್ ಹೇಳ್ಬೋದು, ಇವತ್ತು ನಾನು ಒಂದು ಕಾನೂನು ಹಾಕ್ಬಿಡ್ತೀನಿ, ಹೌದು, ಒಂದು ರಿಟ್ ಪಿಟಿಷನ್ ಹಾಕ್ಬಿಡ್ತೀನಿ ಎಗೇನ್ಸ್ಟ್ ಸೊ ಅನ್ಫೇರ್ ಲೀಕೇಜ್ ಆಫ್ ದ ಪೇಪರ್, ಎಕ್ಸಾಮಿನೇಷನ್ ಪೇಪರ್. ಏನ್ ಸರ್ ಕಾನೂನು ಏನ್ ಸರ್ ಮಾಡುತ್ತದೆ? ಕಾನೂನು ಹೇಳುತ್ತೆ, ಹೌದು, ಲೆಟ್ ದ ಪ್ರಾಪರ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಇನ್ವೆಸ್ಟಿಗೇಟ್ ದ ಮ್ಯಾಟರ್ ಅಂಡ್ ಸಬ್ಮಿಟ್ ದ ರಿಪೋರ್ಟ್ ಅಂತ ಹೇಳ್ತಾರೆ. ಬಟ್ ಸರ್, ಪ್ರಜಾಪ್ರಭುತ್ವದ ಕೊನೆಯ ಅಂತಿಮ ದಿನಗಳು ಶುರುವಾಗಿರ್ತಕ್ಕಂಥದ್ದು ಬಿಜೆಪಿ ಆಡಳಿತದಲ್ಲಿ. ಮತ್ತಷ್ಟು ಮಾತಾಡ್ತೀನಿ. ಅಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ